ಹಾಯ್ ನಮಸ್ಕಾರ ಎಲ್ಲರಿಗೂ ಅನಾರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಮಾನ್ಯ. ನೀವೇನಾದ್ರು BDI ಲಿಮಿಟ್ಸ್ ಅಲ್ಲಿ 30-40 ಡೈಮೆನ್ಷನ್ ಲಕ್ಸುರಿಯಸ್ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ ಹುಡುಕ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೈಡ್ ಫೇಸಿಂಗ್ ಬಂದು ಸೌತ್ ಇರುತ್ತೆ, ಬಟ್ ಮೇನ್ ಡೋರ್ಸ್ ಎಲ್ಲ ನಮಗೆ ಈ ಸೈಡ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಬಿಲ್ಡಿಂಗ್ ಮುಂದೆ ನಮಗೆ 30 ಫೀಟ್ ರೋಡ್ ಕೂಡ ಇದೆ. ಹಾಗೆ ಎದುರುಗಡೆನೆ ನಮಗೆ ಪಾರ್ಕ್ ಕೂಡ ಇದೆ. ಸೊ ಈ ಪಾರ್ಕ್ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ಬೇರೆ ಮನೆ ಬರೋದಿಲ್ಲ. ಸೊ ಅಬ್ಸ್ಟ್ರಕ್ಷನ್ ಯಾವ್ದೇ ಲೈಟ್ ಗೆ ಬೀಳೋದಿಲ್ಲ ಮನೆಗೆ. ಸೊ ಇನ್ಯಾಕ್ ತಡ, ಈಗ ನಾವು ಬಿಲ್ಡಿಂಗ್ ಒಳಗಡೆ ಹೋಗೋಣ ಬನ್ನಿ. ಸೊ ಈ ಬಿಲ್ಡಿಂಗ್ ಬಂದು ನಮ್ಗೆ G+4 ಇದೆ ಅಂಡ್ ಮೇನ್ ಡೋರ್ ಇದಾಗಿರುತ್ತೆ. ಸೊ ಈಗ ನಾವು ಪಾರ್ಕಿಂಗ್ ಅಲ್ಲಿ ಇದೀವಿ. ಇಲ್ಲಿ ಡ್ಯುಯಲ್ ಆರಾಮ್ಸೆ ಪಾರ್ಕಿಂಗ್ ಕೂಡ ಮಾಡ್ಬೋದು, 2 ಕಾರ್ ಹಾಗೆ 2 ವೀಲರ್ಸ್ ಕೂಡ. ಸೆಟ್ ಬ್ಯಾಕ್ ಏರಿಯಾ ನೀವು ನೋಡ್ತಾ ಇರ್ಬೋದು, 3 ಕಡೆನೂ ಬಿಟ್ಟಿದ್ದಾರೆ. ಸೊ ಸೆಟ್ ಬ್ಯಾಕ್ ಏರಿಯಾನೇ 2 ಫೀಟ್ ಬಿಟ್ಟಿದ್ದಾರೆ, ಅದು ಇನ್ಕ್ಲೂಡಿಂಗ್ ವಾಲ್ ಆಗಿರುತ್ತೆ. ಸೊ ನಾವ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ನಮ್ಗೆ ಮೀಟರ್ ಬಾಕ್ಸಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಇಂಡಿವಿಜುವಲ್ ಕನೆಕ್ಷನ್ಸ್ ಇದೆ. ಹಾಗೆ ನೀವು ಸೀಲಿಂಗ್ಸ್ ಎಲ್ಲ ನೋಡ್ಬೋದು, ಎಲ್ಲ ಅಲ್ಲಿ ಕೂಡ ಅಷ್ಟೇ ಸೀಲಿಂಗ್ ಲೈಟ್ಸ್ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಇದು ಫುಲ್ಲಿ ಪ್ಯಾಕ್ಡ್ ಅಂಡ್ ಸೇಫ್ಟಿಗೆ ನೀವು ಯೋಚನೆ ಮಾಡೋದಂತದ್ ಏನಿಲ್ಲ, ಕಂಪ್ಲೀಟ್ಲಿ ಗ್ರಿಲ್ ಬೇಸ್ಡ್ ಆಗಿರುತ್ತೆ. ಅಂಡ್ ಎಕ್ಸ್ಟೀರಿಯರ್ಸ್ ಗೆ ಅಂಡ್ ಎವ್ರಿ ಬಿಲ್ಡಿಂಗ್ ಫ್ಲೋರ್ ಕಾರ್ನರ್ ಗೆ ಇವರು ನಿಮ್ಗೆ CCTVs ನ ಅಟ್ಯಾಚ್ ಮಾಡ್ಕೊಳ್ಕೊಡ್ತಾರೆ. ಸೊ ವಾಟರ್ ಕನೆಕ್ಷನ್ಸ್ ಅಂತ ಬಂದ್ರೆ ಇಲ್ಲಿ ಕಾವೇರಿ ಹಾಗೆ ಬೋರ್ವೆಲ್ 2 ಆಕ್ಸೆಸಿಬಿಲಿಟಿ ಕೂಡ ಇದೆ. ಅಂಡ್ ಎವ್ರಿ ಮನೆಗೆ 2 ಸೆಪರೇಟ್ ಟ್ಯಾಪ್ಸ್ ನ ಕೊಟ್ಟಿದ್ದಾರೆ, 2ಕ್ಕೂ ಸೆಪರೇಟ್ ಆಗಿ. ಸೊ ಮುಂದೆ ಬನ್ನಿ, ಈಗ ಇಲ್ಲಿ ಹಾಗೆ ಈಗ ಬರ್ತಾ ಇಲ್ಲಿ ನಮ್ಗೆ ಸಿಲಿಂಡರ್ ಪಾಯಿಂಟ್ ಕೂಡ ಇದೆ. ಸೆಪರೇಟ್ ಆಗಿ ಎಲ್ಲ ಮನೆಗೂ ಸೆಪರೇಟ್ ಲಿಂಕ್ ಆಗೋ ತರ ಕನೆಕ್ಷನ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿಂದ ನಮ್ಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಎವ್ರಿ ಫ್ಲೋರ್ ಗೆ ಕೂಡ ನಮ್ಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಕೂಡ ಇದೆ. ಹಾಗೆ ಇಲ್ಲಿ ನಮ್ಗೆ 1 BHK ಮನೆ ಕೂಡ ಇದೆ. ಅಂಡ್ ಇದು ಕೂಡ ಅಷ್ಟೇ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇನ್ನಾಗ್ತಡ ನೆಕ್ಸ್ಟ್ ಫ್ಲೋರ್ ಹೋಗಿ ನೋಡೋಣ ಬನ್ನಿ. ಸೊ ಇದು 2 BHK ಮನೆ ಆಗಿರುತ್ತೆ. ಆಸ್ ಯೂಶುವಲ್ ಲಿಫ್ಟ್ ಆಕ್ಸೆಸಿಬಿಲಿಟಿ ಇಲ್ಲಿದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಗ್ರಿಲ್ ಡೋರ್ ಇದೆ. ಸೊ ನೀವ್ ನೋಡ್ಬೋದು, ಮನೆ ಮುಂದೆನೂ ಅಷ್ಟೇ ಗ್ರಿಲ್ಸ್ ಹಾಕಿದ್ದಾರೆ ಸೇಫ್ಟಿ ಅಂತ. ಸೊ ಸೀಲಿಂಗ್ಸ್ ಕೂಡ ನೀವ್ ನೋಡ್ಬೋದು, ಲೈಟ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನೀವ್ ನೋಡ್ತಿರ್ಬೋದು, ಇಲ್ಲಿಗೆ ನಮ್ಗೆ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ಮನೆ ಹತ್ರ ಇದೀವಿ. ಸೊ ಇದು 2 BHK ಮನೆ ಆಗಿರುತ್ತೆ. ಇದು ಫೇಸಿಂಗ್ ಕೂಡ ಈಸ್ಟ್ ಫೇಸಿಂಗ್ ಆಗಿದೆ. ಅಂಡ್ ನೀವ್ ನೋಡ್ತಾ ಇರ್ಬೋದು, ಈ ವಾಸ್ಕಲ್ ಪ್ರತಿಯೊಂದು ಡೋರ್ಸ್ ಎಲ್ಲ ಟೀಕ್ವುಡ್ ಇದೆ. ಸೊ ನೀವ್ ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿಯಸ್ ಆಗಿ ಕಟ್ಟಿದ್ದಾರೆ ಅಂತ. ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೀಲಿಂಗ್ಸ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದು ನಮ್ಗೆ ವೆಂಟಿಲೇಷನ್ ಗೆ ವಿಂಡೋಸ್ ನ ಕೊಟ್ಟಿದ್ದಾರೆ, ನೀವ್ ನೋಡ್ತಿರಂಗೆ. ಅಂಡ್ ಇದು ಬಂದು TV ಯೂನಿಟ್ ಆಗಿದೆ. TV ಯೂನಿಟ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ಬಂದ್ರೆ ಇದು ದೇವ್ರ ಮನೆ ಆಗಿರುತ್ತೆ. ಇದು ಕೂಡ ಅಷ್ಟೇ ಟೀಕ್ವುಡ್ ಅಲ್ಲೇ ಮಾಡಿದ್ದಾರೆ ಡೋರ್ಸ್ ಎಲ್ಲದನ್ನು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಹಾಗೆ ನಾವೀಗ ಓಪನ್ ಕಿಚನ್ ಗೆ ಬರ್ತಾ ಇದೀವಿ. ಸೊ ಓಪನ್ ಕಿಚನ್ ಅಲ್ಲೂ ಕೂಡ ನೀವು ನೋಡ್ಬೋದು, ಆಲ್ರೆಡಿ ಅವ್ರು ಯುಟಿಲಿಟಿ ಬಾಕ್ಸಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸ್ಟೋರೇಜ್ ಯೂನಿಟ್ಸ್ ಅಷ್ಟೇ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಂತ. ಸೊ ಪ್ರತಿಯೊಂದು ಅಷ್ಟೇ ತುಂಬಾ ಲಕ್ಸುರಿಯಸ್ ಆಗಿ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಇದೆಲ್ಲಾನು ಅಷ್ಟೇನೆ. ಅಲ್ಲಿ ನಮ್ಗೆ ಪ್ಲಗ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಕಿಚನ್ ಅಲ್ಲಿ. ಸೊ ಇದು ಬಂದು ನಮ್ಗೆ ಯುಟಿಲಿಟಿ ಸ್ಪೇಸ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕೂಡ ಅಷ್ಟೇ ಸ್ಟೋರೇಜ್ ಯೂನಿಟ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ನಿಮ್ಗೆ. ಇಲ್ಲಿ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಸೀಲಿಂಗ್ ಲೈಟ್ಸ್ ನ ಹಾಕಿದ್ದಾರೆ. ಸೊ ಹಾಗೆ ಮುಂದೆ ಹೋಗೋಣ. ಸೊ ಈಗ ನಾವು ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಸೊ ನೀವು ಇಲ್ಲೂ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಎಂಟ್ರೆನ್ಸ್ ಗೆ ಏನ್ ಮಾಡಿದ್ದಾರೆ, ಇದು ಕೂಡ ಟೀಕ್ವುಡ್ ಆಗಿದೆ. ಸೊ ಇದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ TV ಯೂನಿಟ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ. ಅಂಡ್ ದಿಸ್ ಇಸ್ ಆಲ್ ವಾರ್ಡ್ರೋಬ್ಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಇದು ನಮ್ಗೆ ಮುಖ್ಯವಾಗಿ ವೆಂಟಿಲೇಷನ್ ಪಾಯಿಂಟ್. ಹಾಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿದೆ. ಅಂಡ್ ಇದು ಅಟ್ಯಾಚ್ಡ್ ವಾಶ್ರೂಮ್. ಸೊ ಇಲ್ಲಿ ಕೂಡ ಅಷ್ಟೇ ನಮ್ಗೆ ವೆಂಟಿಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಫಿಟ್ಟಿಂಗ್ಸ್ ಏನ್ ಬರುತ್ತೆ ವಾಶ್ರೂಮ್ ಅಲ್ಲಿ ಆಗ್ಲಿ, ಕಿಚನ್ಸ್ ಅಲ್ಲಿ ಆಗ್ಲಿ, ಟ್ಯಾಪ್ಸ್ ಎಲ್ಲ ಎಕ್ಸ್ಕ್ಲೂಸಿವ್ಲಿ ಅದು ಜಾಗ್ವಾರ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ನಾವೀಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಆಗಿರೋ ಬಾಲ್ಕನಿಗೆ ಬಂದಿದೀವಿ. ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಂಡ್ ಇದು ಕೂಡ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್, ಹಾಗೆ ಡಬಲ್ ಟಫ್ ಅಂಡ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರ್ತಕ್ಕಂಥ ಬಾಲ್ಕನಿ. ಅಂಡ್ ಇಲ್ಲಿ ಕೂಡ ಅಷ್ಟೇ ಸೀಲಿಂಗ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಗೆ ಇಲ್ಲಿ ಒಂದು ಸಿಂಕ್ ಕೂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಕೊಟ್ಟಿದ್ದಾರೆ, ಬಿಕಾಸ್ ಇದು ನಮ್ಗೆ ಕಾಮನ್ ವಾಶ್ರೂಮ್ ಆಗಿರೋದ್ರಿಂದ. ಇಲ್ಲಿ ಕೂಡ ಅಷ್ಟೇ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಜಾಗ್ವಾರೇ ಬರುತ್ತೆ. ಅಂಡ್ ಅದು ಕೂಡ ವೆಂಟಿಲೇಷನ್ ಚೆನ್ನಾಗಿದೆ. ಸೊ ಈಗ ನಾವು ನೆಕ್ಸ್ಟ್ ರೂಮ್ ಗೆ ಬರ್ತಾ ಇದೀವಿ. ಸೊ ಎಂಟ್ರೆನ್ಸ್ ನೀವು ನೋಡ್ಬೋದು, ಇದೆಲ್ಲ ಸೇಮ್ ಟೀಕ್ವುಡ್ ಅಲ್ಲೇ ಮಾಡಿದ್ದಾರೆ. ಅಂಡ್ ಇದು ಬಂದು ಸ್ಟೋರೇಜ್ ಪಾಯಿಂಟ್ ಆಗಿದೆ. ಇದು ನಾರ್ಮಲ್ ವಾರ್ಡ್ರೋಬ್ಸ್ ನೀವು ನೋಡ್ತಾ ಇರ್ಬೋದು. ಅಂಡ್ ಅಲ್ಲಿ ಪ್ಲಗ್ ಪಾಯಿಂಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ.
ಅಂಡ್ ವೆಂಟಿಲೇಷನ್ ಕೂಡ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇದು ಸ್ಟಡಿ ಟೇಬಲ್ ಆಗಿರುತ್ತೆ, ಮತ್ತೆ ಇದು ನಮಗೆ ಡ್ರೆಸ್ಸಿಂಗ್ ಮಿರರ್ ಆಗಿರುತ್ತೆ. ಸೊ ಈಗ ಮೋಸ್ಟ್ ಎಕ್ಸೈಟಿಂಗ್ ಟೆರೆಸ್ಗೆ ಹೋಗೋಣ ಬನ್ನಿ. ಸೊ ನೀವು ಸ್ಟೆಪ್ಸ್ ನ ಕೂಡ ನೋಡ್ತಾ ಇರ್ಬೋದು, 3 feet ವೈಡ್ ಇದೆ. ಸೊ ನೀವೇನಾದ್ರು ಫರ್ನಿಚರ್ಸ್ ಮೂವ್ ಮಾಡ್ತೀರಾ ಅಂದ್ರೆ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲೂ ಕೂಡ ನಮಗೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ, ಸೇಫ್ಟಿ ಅಂತ ನಾನು ಫಸ್ಟ್ ಹೇಳ್ದೆ ಇನಿಷಿಯಲಿನೇ. ಸೊ ಇದು ಬಂದು ನಮಗೆ ಓಪನ್ ಟೆರೆಸ್ ಆಗಿದೆ. ಇದು ಲಿಫ್ಟ್ ರೂಮ್, ಹಾಗೆ ಮುಂದೆ ಬಂದು ನಿಮ್ಗೆ ಟ್ಯಾಂಕ್ ರೂಮ್ ಕೂಡ ಇದೆ. ಸೊ ಹಾಗೆ ಮುಂದೆ ಬನ್ನಿ. ಸೊ ಇಲ್ಲಿ ಒಂದು ಸ್ಪೇಸ್ ಇದೆ, ಎಕ್ಸ್ಟ್ರಾ ಸ್ಪೇಸ್. ಸೊ ಇದೊಂಥರ ಕನ್ವರ್ಟಿಬಲ್ ರೂಮ್ ನಿಮ್ಗೆ, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಎರಡು ಬರುತ್ತೆ. ಸೊ ಈ ಸ್ಪೇಸ್ ನ ನೀವು ಪಾರ್ಟಿ ಹಾಲ್ ಆಗಿ ಕನ್ವರ್ಟ್ ಮಾಡ್ಬೋದು, ಅಥವಾ ಜಿಮ್ ಏರಿಯಾ, ಯಾವ ರೀತಿ ನಿಮ್ಗೆ ಯಾವ ತರ ಕಸ್ಟಮೈಸಬಲ್ ಆಗುತ್ತೆ ಆ ರೀತಿಗೆ ಕನ್ವರ್ಟ್ ಮಾಡ್ಕೋಬಹುದು. ಸೊ ಈ ಒಂದು ಪ್ರಾಪರ್ಟಿನ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಪ್ರಾಪರ್ಟಿ ಅಂತ. ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ, ಇದಿರೋದು ಅಂಜನಾಪುರ 9 ಬ್ಲಾಕ್ ಬಿಹೈಂಡ್ NPS ಸ್ಕೂಲ್. ಇಲ್ಲಿ ನಿಯರೆಸ್ಟ್ ನಮಗೆ NPS ಸ್ಕೂಲ್, ಚೈತನ್ಯ ಸ್ಕೂಲ್, ಹಾಗೆ ದಯಾನಂದ್ ಸ್ಕೂಲ್ ನಿಯರೆಸ್ಟ್ ಅಲ್ಲಿ ಸಿಗುತ್ತೆ. ಹಾಗೆ ನಮಗೆ ಇಲ್ಲಿಂದ 80 feet ರೂಟ್ ಕೂಡ ತುಂಬಾ ಹತ್ರ. ಹಾಗೆ ನೈಸ್ ರೋಡ್ ಕೂಡ ಕೇವಲ 1.5 kilometers ರೇಡಿಯಸ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಹಾಗೆ ತುಂಬಾ ಒಳ್ಳೆ ಹಾಸ್ಪಿಟಲ್ಸ್ ಕೂಡ ನಿಯರೆಸ್ಟ್ ಡೆಸ್ಟಿನೇಷನ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ಇನ್ಯಾಕ್ತರ ನಿಮ್ಗೂ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.